ನೋಡಾಕತ್ತೀನಿ ಅದನ್ನ ಇಷ್ಟ. ಅದಲ್ಲ ಸರ್ ಬರ್ರಿ ಸರ್ ಘೋಷಣೆ ಆಗದ್ರಿ ಅವ್ರಿಗೆ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಕ್ಕೆ ಅಂದ್ರೆ ಯಾರೊಬ್ಬರು ಮಾಯನ ಬರೋದಿಲ್ಲ. ಯಾರು ಧಿಕ್ಕಾರಲ್ವಾಗ್ಯಾರ ನ್ಯಾಯಕಾರಲ್ವಾಗ್ಯಾರ ಧಿಕ್ಕಾರಲ್ವಾಗ್ಯಾರ. ನಾವು ಸೇರ್ಕೊಂಡು ಒಪ್ಕೋತೀವಿ. 6 ತಾಸಂತೂ ನಾವು ಕೆಲಸ ಮಾಡೇ ಮಾಡ್ತೀವಿ. ಅಲ್ಲದೆ ಕೂಡ ಡಿ ದರ್ಜೆ ವರ್ಕರ್ ಅಂತ ಹೇಳಿ ನಮ್ಮನ್ನು ದುಡಿಸ್ಕೊಳಿಕತ್ತಾರ. ಆದರೂ ಕೂಡ ನಾವು ಅಷ್ಟು ವೇತನ ನಮಗೆ 25,000 ಕೊಡ್ರಿ, ನಮಗೆ 30,000 ಕೊಡ್ರಿ ಅಂತ ನಾವು ಸರ್ಕಾರ ಕೇಳಂಗಿಲ್ಲ. ನಾವು ಸರ್ಕಾರದಡಿ ಪಂಚಾಯತಿ ಅಡಿ ಒಂದು ದಿನಕ್ಕೆ 370 ರೂಪಾಯಿ ಕೊಡ್ತಾರೆ. ಅಷ್ಟು ನಮಗೆ ಕೊಟ್ರೆ ಸಾಕು. ನಿಮ್ದು 25,000 50,000 ನಿಮ್ದು ಏನೂ ಬೇಡ ನಮಗೆ. ಅಲ್ಲ, ನಿಮ್ಮ ಮನೆಯೊಳಗೆ ಈ ಸರ್ಕಾರದವ್ರಿಗೆ ನಾವು ಮುಟ್ಸೋದಿಷ್ಟೇ. ಒಂದೊಂದು ಆಳಿಗೂ ಒಂದೊಂದು ನಾಯಿಗೂ ಕೂಡ 10,000 ರೂಪಾಯಿ ಬಿಸ್ಕಿಟ್ ಹಾಕೋ ನೀವು ಈ ಹೆಣ್ಮಕ್ಳಿಗೆ, ಬಡ ಹೆಣ್ಮಕ್ಳಿಗೆ 4,000 ರೂಪಾಯಿ ಒಳಗೆ ದುಡ್ಡು ಸಾಕತ್ತೀರಿ. ಇಂಥ ನಾಚಿಕೆಟ್ಟ ಸರ್ಕಾರ ನಮ್ಮ ಸರ್ಕಾರದಾಗ ಅದ. ಬರ್ಲಿ, ಮುಂದೆ ಇಲೆಕ್ಷನ್ ಬರ್ಲಿ, ನೀವು ಬರ್ರಿ ನೋಡೋಣ. ಮನೆಗಾರ ಬರ್ರಿ, ರೋಡಿಗಾರ ಬರ್ರಿ. ಮುಂದೆ ನಿಮ್ಮ ಕುರ್ಚಿ ಗಟ್ಟಿ ಉಳಿಬೇಕಂದ್ರೆ ನಮ್ಮ ಹೆಣ್ಮಕ್ಳಿ ಕಡೆ ನೀವು ಗಮನ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಕುರ್ಚಿ ಎಷ್ಟು ದಿನ ಉಳಿತದ ನಾವು ಅಲ್ಲಾಡ್ಸಿಲ್ಲ ಅಂದ್ರೆ ನಾವು ಬಿಜಾಪುರ ಜಿಲ್ಲೆ ಬಿಸಿ ಉಡ್ತಾವ್ರೆ ಅಲ್ಲ ಅಂತ ಹೇಳಿ ಸ್ಟ್ರೈಕ್ ಹೊಡೆದು ಹೇಳ್ತೀವಿ ನಾವು. ನನ್ನ ಹೆಸರು ಸುವರ್ಣ ರಾಠೋಡ್ ಅಂತ ಹೇಳಿ, ನಾವು ಜಿಲ್ಲಾ ಖಜಾಂಚಿ ಅಂತ ಹೇಳಿ ನಾನು ಕೆಲಸ ಮಾಡ್ತಿದ್ದೀನಿ. ಮುದ್ದೇಬೇಳ ತಾಲೂಕಿಗೆ ಅಧ್ಯಕ್ಷರ ಅಂತ ಹೇಳಿ ಕೆಲಸ ಮಾಡ್ತಿದ್ದೀನಿ. 2008 ಕೇಂದ್ರ ಸರ್ಕಾರ 2008ರಿಂದ ಇನ್ನೂವರೆಗೂ ಕೂಡ 1 ರೂಪಾಯಿ ಹೆಚ್ಚಳ ಮಾಡಿಲ್ಲ. ಪ್ರತಿ ಸಲ ಹೋರಾಟಕ್ಕೆ ಹೋಗ್ತೀವಿ, ಆಶ್ವಾಸನೆ ಕೊಡ್ತಾರ, ಹೊಳೆ ಕಳಿಸ್ತಾರ, ಆಶ್ವಾಸನೆ ಕೊಡ್ತಾರ, ಹೊಳೆ ಕಳಿಸ್ತಾರ. ಅದಕ್ಕೆ ಅವರಿಗೆ ನಾವು ಹೇಳೋದು ಒಂದೇ, ಇದು ನೋಡ್ರಿ ಈಗ ನಮ್ಮ ಬಾಳೊಳಗೆ ಕತ್ತಲದ ಅಂತ ಹೇಳಿ ನಾವು ಕರಾಳ ದಿನ ಅಂತ ಆಚರಣೆ ಮಾಡ್ತಿದ್ವಿ. ಒಂದಲ್ಲ ಒಂದು ದಿನ ನಿಮ್ಮ ಬಾಳೊಳಗನು ಈ ಕತ್ತಲನ್ನು ನಾವು ತೋರಿಸ್ತೀವಿ ಅಂತ ಹೇಳಿ ನಾವು ಪ್ರಮಾಣ ಮಾಡ್ತೀವಿ. ಎಲ್ಲರೂ CITದವರು ಇವತ್ತಿನ ದಿವಸ ಕೇಂದ್ರ ಅಂಗನವಾಡಿ ನೌಕರರ ಸಂಘಟನೆ ಹಾಗೂ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆ ಸಹಯೋಗದಲ್ಲಿ ದೇಶವ್ಯಾಪ್ತಿ ಅಂಗನವಾಡಿ ನೌಕರರ ಹಾಗೂ ಬಿಸಿಯೂಟ ನೌಕರರ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ.
ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಯಾವುದೇ ಅಂಗನವಾಡಿ ನೌಕರರ ಒಂದು ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ. ಕನಿಷ್ಠ ವೇತನ ಸಹಿತ ಜಾರಿಗೆ ತರ್ತಾ ಇಲ್ಲ. ಮತ್ತು ವಿನಾಕಾರಣ ಸಣ್ಣ ಪುಟ್ಟ ತಪ್ಪುಗಳಿಗೆ ಇವತ್ತಿನ ದಿವಸ ಬಿಸಿ ಊಟ ನೌಕರರನ್ನು ಕೂಡ SDMC ಅಧ್ಯಕ್ಷರುಗಳನ್ನು ತೆಗೆದು ಒಯ್ಯುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದ ಕಾರಣದಿಂದ ಇವತ್ತು ನಾವು ಸರ್ಕಾರದ ಹಂತದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಬೇಡಿಕೆಗಳು ಅಂಗನವಾಡಿ ಮತ್ತು ಬಿಸಿ ಊಟದ ನೌಕರರನ್ನು ಕನಿಷ್ಠ ವೇತನಕ್ಕೆ ಜಾರಿಗೊಳಿಸಬೇಕು ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಏನಪ್ಪ ಅಂತ ಮಕ್ಕಳಿಗೆ FRS ಅಂತೇಳಿ ಏನು ಮಾಡ್ಲಿಕ್ಕೆ ಹೊಂಟಿರಲ್ಲ ಅದು ಅದರಿಂದ ಕೆಲವು ಬಡ ಫಲಾನುಭವಿಗಳು ವಂಚಿತರಾಗ್ಲಿಕ್ಕತ್ತಾರೆ. ಮತ್ತು OTP ವ್ಯವಸ್ಥೆದಿಂದ ಕೆಲವೊಬ್ರು ರಿಚಾರ್ಜ್ ತೊಂದರೆ ಅದು ಆಗ್ಲಿಕ್ಕತ್ತದ. ಹಳ್ಳಿಗಾಡಿನಲ್ಲಿ ಸಹಿತ ನಾವೇನು FRS ಮಾಡುವಾಗ ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಈ ರೀತಿ ಎಲ್ಲ ತೊಂದರೆ ಆಗ್ಲಿಕ್ಕತ್ತದ. ದಯಮಾಡಿ ಏನು ಅಂಗನವಾಡಿ ಮಕ್ಕಳಿಗೆ ಮಾಡ್ತಕ್ಕಂಥ FRS ಅನ್ನು ಸರ್ಕಾರ ಹಿಂಪಡೆಯಬೇಕು. ಮತ್ತು ಏನು ಘಟಕ ವೆಚ್ಚ 2018ರಿಂದ ಅಂಗನವಾಡಿ ನಾವು ಏನು ಫಲಾನುಭವಿಗಳ ಘಟಕ ವೆಚ್ಚನೇ ಕೇಂದ್ರ ಸರ್ಕಾರ ಮಾಡಿಲ್ಲ. ಇದ್ದಂಥ ಅನುದಾನವನ್ನು ಹಿಂಪಡೆಯುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಘಟಕ ವೆಚ್ಚವನ್ನು ಹೆಚ್ಚಳ ಮಾಡಬೇಕು. ಮತ್ತು ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಮೊಟ್ಟೆ ದರ 8 ರೂಪಾಯಿಗಳಿಗೇನು ಗ್ರಾಮೀಣದೊಳಗೆ ಸಿಗಾಕತ್ತವ. ಸರ್ಕಾರ ಏನು 6 ರೂಪಾಯಿ ಮಾತ್ರ ಕೊಡ್ತಾ ಇದೆ. ಅದನ್ನು ಬೆಲೆ ಏರಿಕೆ ಅನುಸಾರವಾಗಿ ಏನು ಬಿಲ್ಲನ್ನು ತೆಗಿಬೇಕು. ಅದರ ಜೊತೆಗೇನು ಈಗೇನು ಪಾಕೆಟ್ ಆಹಾರ ಪದ್ಧತಿ ಕೊಡಲು ಏನು MSPC ಮುಖಾಂತರ ಹೊರಟಿದ್ದಾಗ್ಯದಲ್ಲ ಅದು ಸರ್ಕಾರ, ಅದನ್ನು ಸ್ಥಳೀಯ ಆಹಾರ ಪದ್ಧತಿಗೆ ಅನುಸಾರವಾಗಿ ವಿತರಣೆ ಮಾಡಬೇಕು. ಈ ಎಲ್ಲ ವಿಚಾರ ಇಟ್ಟುಕೊಂಡು ಇಡೀ ದೇಶವ್ಯಾಪ್ತಿನೇ ನಾವು ಏನು ಅಂಗನವಾಡಿ ಬಿಸಿ ಊಟ ಸ್ಕೀಮ್ ನೌಕರರು ಈ ಒಂದು ಹೋರಾಟ ನಡೆಸ್ತಾ ಇದ್ದೀವಿ. ಅಶ್ವಿನಿ ತಳವಾರ, ಜಿಲ್ಲಾ ಅಂಗನವಾಡಿ ನೌಕರರ ಸಂಘ, CITU ಸಂಯೋಜಿತ. ಓಕೆ. ಇಂದು ಅಂಗನವಾಡಿ ಮತ್ತು ಅಕ್ಷರ ದಾಸೋಹ ನೌಕರರ ಸಂಘದ ನೇತೃತ್ವದಲ್ಲಿ ಇವತ್ತು ದೇಶವ್ಯಾಪಿ ರಾಷ್ಟ್ರೀಯ ಕರೆಯ ಮೇರೆಗೆ ಇವತ್ತು ಈ ಒಂದು ಹೋರಾಟ ಏನಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕಬೇಕು ಅಂತೇಳಿ ಈ ಒಂದು ಕರೆ ನೀಡಲಾಗಿತ್ತು. ಇದರ ಭಾಗವಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡುವುದರ ಮೂಲಕ ಇಲ್ಲಿಯ ನಮ್ಮ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಇವರ ಸಮಸ್ಯೆಗಳನ್ನು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಯಾಕಂದರೆ ಇವರಿಗೆ ಒಂದೇ ಸರ್ಕಾರ ಇವತ್ತು ನೀಡ್ತಾ ಇಲ್ಲ. ಕೇಂದ್ರ ಸರ್ಕಾರ 75% ನೀಡಿದ್ರೆ ರಾಜ್ಯ ಸರ್ಕಾರ 25% ವೇತನ ಆಗಲಿ ಅಥವಾ ಮತ್ತೊಂದು ಮಗದೊಂದು ಸೌಲಭ್ಯಗಳನ್ನು ICDS ಆಗಿರ್ಬೋದು ಮತ್ತೊಂದು ಮಗದೊಂದನ್ನು ನೀಡುತ್ತದೆ. ಆದರೆ ಇವತ್ತು ಕೇಂದ್ರ ಸರ್ಕಾರ 2017ರಿಂದನೇ 1 ಪೈಸೆನೂ ಕೂಡ ಇವರು ವೇತನವನ್ನು ಹೆಚ್ಚು ಮಾಡಿಲ್ಲ. ಮತ್ತು ಇವರನ್ನು ಅನೇಕ ರೀತಿಯಲ್ಲಿ ಎಲ್ಲ ಸರ್ಕಾರಿ ಕೆಲಸಗಳಿಗೆ ಎಲ್ಲದರಲ್ಲಿಯೂ ಕೂಡ ಇವರನ್ನು ಭಾಗವಹಿಸಲು ಇವರಿಗೆ ಏನು ಬಳಸ್ಕೋತಾರ. ಆದರೆ ಇವರ ವೇತನ ಮಾತ್ರ ಹೆಚ್ಚಿಗೆ ಮಾಡುತ್ತಾ ಇಲ್ಲ. ಇವತ್ತು ಅಂಗನವಾಡಿಯವರಿಗೆ 12,000 ಚಿಲ್ಲರ್ ಇರ್ಬೋದು ಅಥವಾ ಬಿಸಿ ಊಟದವರಿಗೆ 3,000 ಚಿಲ್ಲರ್. ಇಷ್ಟರಲ್ಲೇ ಇವತ್ತು ಇವರು 4,400 ಬಿಸಿ ಊಟದವರು ಮತ್ತು ಅಂಗನವಾಡಿಯವರಿಗೆ 12,500 ತನಕ ವೇತನ ಇದೆ. ಈ ರೀತಿಯಲ್ಲಿ ಇವತ್ತು ಈ ಬೆಲೆ ಏರಿಕೆ ಸೂಚ್ಯಂಕದ ಪ್ರಕಾರ ಇವತ್ತು 12,500 ಇದ್ದರೂ ಕೂಡ ಅದು ಯಾವ ಲೆಕ್ಕನೂ ಅಲ್ಲ. ಒಂದು ಫ್ಯಾಮ್ಲಿ ಬದುಕಬೇಕು ಅಂತಂದ್ರೆ 36,000 ರೂಪಾಯಿ ಬೇಕು. ಇವತ್ತು ಯಾರು ಇಬ್ಬರು ಗಂಡ ಹೆಂಡತಿ 2 ಮಕ್ಕಳು ಮಾತ್ರ ಇಷ್ಟಕ್ಕೆ 35,000 ಬೇಕು. ಆದರೆ ಇವ್ರು ಕೊಡ್ತಾ ಇರೋದು ಬರೀ 12 ವರ್ಷ 4,000 ಚಿಲ್ಲರೆ ಇವತ್ತು ಕೊಡ್ತಾ ಇದೆ. ಇದನ್ನು ಈ ಒಂದು ಅನ್ಯಾಯವನ್ನು ಪ್ರತಿಭಟಿಸೋದ್ರ ಮೂಲಕ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ CITU ನೇತೃತ್ವದಲ್ಲಿ ಇವತ್ತು ಅಂಗನವಾಡಿ ಬಿಸಿ ಊಟ ಕಾರ್ಯಕರ್ತರು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಇದೆ CITU ಪರವಾಗಿ. ನಾನು CITU ವ್ಯಾಪ್ತಿ ಈ ಹೋರಾಟಕ್ಕೆ ಅಂಗನವಾಡಿಯವರು, ಬಿಸಿ ಊಟದವರು, ಕಾರ್ಮಿಕ ಸಂಘಟನೆಯಿಂದ CITU ನೇತೃತ್ವದಲ್ಲಿ ಈ ಸರ್ಕಾರ LKG UKG ಅಂಗನವಾಡಿ ಕೇಂದ್ರಗಳಿಗೆ ಕೊಡಬೇಕಂತ ನಿರ್ಧಾರ ಆಗಿತ್ತು. ಆದರೆ ಈ ಸರ್ಕಾರ ಈಗ ಕನ್ನಡ ಶಾಲೆಗೆ ಎಲ್ಲ LKG UKG ಕೊಡ್ಲಿಕ್ಕತ್ತಿದ್ದಾರೆ. ಈಗ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಲ್ಲ. ಈ ಕಡೆ ಬೇಟಿ ಬಚಾವೋ ಬೇಟಿ ಪಡಾವೋ ಹೇಳಿದ್ದು ಮೋದಿ ಸರ್ಕಾರ ಹೇಳ್ತಾರೆ ಮೋದಿಯವರು. ಆದರೆ ಇಲ್ಲಿ ಬೇಟಿ ಪಡಾವನೂ ಇಲ್ಲ, ಬೇಟಿ ಬಚಾವನೂ ಇಲ್ಲ. ಈ ಮಹಿಳೆಯರಿಗೆ ತೊಂದರೆ ಕೊಡ್ಲಿಕ್ಕತ್ತದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ. LKG UKG ಇವರಿಗೆ ಕೊಟ್ಟರೆ ಅದೇ 10,000 ಇವರಿಗೆ ಹೆಚ್ಚಿಗೆ ಮಾಡಿರಿ ಪಗಾರ. ಅವ್ರಿಗೆ ಇನ್ನೊಬ್ರಿಗೆ ತೊಳೋದು ಬೇಡ, ಇವರೇ ನಡ್ಸ್ಕೊಂಡು ಹೋಗ್ತಾರೆ. 6 ತಿಂಗಳಿಂದ 3 ವರ್ಷದ ಮಕ್ಕಳು ಅಷ್ಟೇ ನಮ್ಮಲ್ಲಿರಬೇಕು, 3ರಿಂದ 6 ಅವರಲ್ಲಿ ಹೋಗಬೇಕು. ಈಗ ಕಡ್ಡಾಯವಾಗಿ ಮಾಡಿದ್ರೆ ಮಕ್ಕಳಿಗೆ ಕುಂಡ್ರಕ್ಕೆ ಏಳಕ್ಕೆ ಊಟದ ಅಭ್ಯಾಸ, ಆಟದ ಅಭ್ಯಾಸ ಏನೂ ಇರೋಂಗಿಲ್ಲ. ಹಿಂಗೆ ಸರ್ಕಾರ ವ್ಯತ್ಯಾಸ ಮಾಡ್ಲಿಕ್ಕತ್ತು. ಇಲೆಕ್ಷನ್ ಬರೋಣ ಎಲ್ಲರಿಗೂ ಇವತ್ತು ಇಲೆಕ್ಷನ್ ಡ್ಯೂಟಿಗೂ ಹಾಕೋದು ಇದು ಕಡ್ಡಾಯವಾಗ್ಯದ. ಆಯೋಗ ಇದು ಬಿಡ್ಲಿಕ್ಕೆ ಬರೋಂಗಿಲ್ಲ, ನಿಮ್ಮ ನೌಕರಿ ತೆಗಿತಾರೆ.
DC ಅವರು ಹೇಳ್ತಾರೆ, CDP ಅವರು ಹೇಳ್ತಾರೆ, ಸೂಪರ್ವೈಸರ್ ಒತ್ತಡ. ನಿನ್ನೆ ನಂತರ ನಾವು ಕೇಳಿದೆವು, ಈಗ ನಮ್ಮ CDP ಅವರಿಗೆ ಯಾರೂ ಹೋಗೋದಿಲ್ಲ. BOL ಇದ್ದವರಿಗೆ ಅವ್ರಿಗೆ ಕಡ್ಡಾಯವಾಗಿರ್ತಾರೆ, ಯಾರಿಗಾರು ಕರ್ಕೊಂಡು ಹೋದ್ರೆ ನಿಮ್ಮ ನೌಕರಿ ನಿಮ್ಮ ಕೈಯಾಗಿ. ಯಾರ ನೌಕರಿ ಯಾರ ಕೈಯಾಗ? ನಮ್ಮ ಅಂಗನವಾಡಿ ವರ್ಕರ್ ಬಿಸಿ ಊಟದವ್ರು ಮಾಡಿ ಹಾಕ್ಲಿಲ್ಲ ಅಂದ್ರೆ ಈ ಇಲೆಕ್ಷನ್ದಾಗ ಯಾರೂ ಊಟ ಮಾಡೋಂಗಿಲ್ಲ, ಅವ್ರಿಗೆ ಪಗಾರ ಕೊಡೋಂಗಿಲ್ಲ. ಇಲೆಕ್ಷನ್ ಡ್ಯೂಟ್ಯಾಗ ಅಂಗನವಾಡಿ ವರ್ಕರಿಗೆ ಪಗಾರ ಇಲ್ಲ, ಕಡಿಮೆ ಪಗಾರದಾಗ ಹೆಣ್ಮಕ್ಳು ದುಡಿತಾರೆ. ಇದು ಸರ್ಕಾರ ಏನಾರು ಗಮನದಾಗಿತ್ತು ಅಂದ್ರೆ ಮುಂದಿನ ದಿನಮಾನದಾಗ ಹೆಣ್ಮಕ್ಳು ಎಲ್ಲನೂ ಮಾಡ್ಲಿಕ್ಕೆ ಇವತ್ತು ಸಿದ್ಧರಾಗಿದ್ದೀವಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೇಳ್ತೇವೆ, ಇವರಿಗೆ ಪೇಮೆಂಟ್ ಹೆಚ್ಚು ಮಾಡಲಿಲ್ಲ, ಇವ್ರಿಗೆ BLO ಮುಂದಿನ ದಿನದಾಗ ಬಿಡಲಿಲ್ಲ ಅಂದ್ರೆ ನಾವು ಬೀದಿಗಿಳಿದು ಏನು ಹೋರಾಟ ಮಾಡ್ತೇವೆ ಅನ್ನೋದು ಇದ್ರ ಮುಖಾಂತರ ಹೇಳಂಗಿಲ್ಲ, ಮಾಡಿ ತೋರಿಸಿ ಹೇಳ್ತೇವೆ. ರಾಜ್ಯಾದ್ಯಂತ ಹೋರಾಟ ಮಾಡಿ ಬೀದಿಗಿಳಿದು ಸರ್ಕಾರಕ್ಕೆ ಏನು ತಿಳಿಸ್ಬೇಕು ಮಾಡಿ ತಿಳಿಸ್ತೇವೆ. ಜಿಲ್ಲಾ ಗೌರವ ಅಧ್ಯಕ್ಷ ಭಾರತಿ ವಾಲಿ. ಇವತ್ತಿದು ಪ್ರತಿಭಟನೆ ರಾಜ್ಯಾದ್ಯಂತ ಐತೆ ರಾಷ್ಟ್ರ ವ್ಯಾಪ್ತಿಯಲ್ಲಿ ಅದಕ್ಕೆ ರಾಷ್ಟ್ರ ವ್ಯಾಪ್ತಿಯಲ್ಲಿ ಹಿಂಗಾಗಿ ನಮ್ಗೆ ಉಪಹಾರನೂ ಸರಿಯಾಗಿ ಫುಡ್ ಸರಿಯಾಗಿರಂಗಿಲ್ಲ. ಅದಕ್ಕೆ ಅದ್ರ ಜೊತೆ ಸರಿಯಾಗಿ ಕೊಡಬೇಕು. ಇನ್ನು ಮುಂದೆ BLS ಸರಿಯೋದೊಳಗನ SIR ಅಂತ ಮಾಡ್ಯಾರ್ರಿ. SIR ಅಂದ್ರೆ ಅದು ಮೋಸ್ಟ್ ಡೇಂಜರ್. ಅದು ಯಾಕಪ್ಪ ಅಂತಂದ್ರೆ ಅದ್ರಾಗ ಏನೈತೆ ಅಂದ್ರನ್ನ ಅಜ್ಜಿ ತಂದಿ ಮಗ ಮಗಳು ಅಷ್ಟೇ ಅದ ರೀ, ಸೊಸೆ ಅನ್ನೋದಿಲ್ಲ. ಅದ್ರಾಗ ಸೊಸೆ ಅನ್ನೋದು ಹೊರತು ಕೊಡ. ಯಾಕಂದ್ರೆ ನಾವು ಅದನ್ನು ಮಾಡಬೇಕಾಗಿತ್ತು. ಆದ್ರೆ ನಾಳೆ ಏನೇ ಇದ್ರು ಯಾರ ಈಗ ಅಂಗನವಾಡಿ ಕಾರ್ಯಕರ್ತೆಯರು ನಾವು ಏನು BLO ಸರ್ವೆ ಮಾಡ್ಯಾವಲ್ಲ, ಯಾರಿಗೆ ತೊಂದರೆ ಅದು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಯಾರು BLO ಸರ್ವೆ ಮಾಡ್ಯಾರ ಅವ್ರಿಗೆ ತೊಂದರೆ ಅದ ರೀ. ಅದಕ್ಕೆ SIR ಒಳಗನ ಅದನ್ನು ಮೊದಲೇ ವಿಚಾರ ಮಾಡಿ ಎಲ್ಲರನ್ನೂ ಸಂಬಂಧ ಏನೈತೆ ಅನ್ನೋದು ಹಾಕಬೇಕಾಗಿತ್ತು. ಅವ್ರು ಹಾಕಿಲ್ಲ. ಆದ್ರೆ ಇದು ಏನಾರ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ತೊಂದರೆ ಇವತ್ತಂದ್ರೆ ಅದನ್ನು ತೊಂದರೆ ಮಾಡಬಾರ್ದು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ನಾ ಕೇಳ್ತೀನಿ. ಅದಕ್ಕೆ ಈಗ ಏನದ ಅಂದ್ರೆ ನಮಗೆ ಈ BLO ಸರ್ವದಿಂದ ಮುಕ್ತಗೊಳಿಸಬೇಕು. ನಮಗೆ ಗೌರವಧನ ಬಿಟ್ಟಿಗೆ ನಮಗೆ ಕನಿಷ್ಠ ವೇತನ ನಮಗೆ ಕೊಡಬೇಕಂತ ಹೇಳ್ತಾರೆ. ನಾನು ನಾ ಕೇಳ್ಕೊತಾ ಇದ್ದೀನಿ. ಭಾರತ 25 ವರ್ಷಗಳಾಗಿವೆ. ಬೆಲೆ ಏರಿಕೆ ಆಧಾರದಲ್ಲಿ ಯೋಜನೆಗಳ ಉಳಿವಿಗಾಗಿ ಸಾಮಾಜಿಕ ಭದ್ರತೆಗಾಗಿ ಜುಲೈ 10 ದೇಶಾದ್ಯಂತ ಬಿಸಿ ಊಟ ನೌಕರರು ತಮ್ಮ ಬೇಡಿಕೆಗಾಗಿ ಹೋರಾಟ ನಡೆಸಿ ಈಡೇರಿಸಬೇಕಾಗಿ ಒತ್ತಾಯಿಸುತ್ತದೆ. ಬೇಡಿಕೆಗಳು ರಾಜ್ಯದಲ್ಲಿ 10,000 ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ತೆಗೆಯುವುದಾಗಿ 23-24 ಮಾರ್ಚ್ 2026 ಸಭೆಯಲ್ಲಿ ಹೇಳಿದ ರಾಜ್ಯ ಸರ್ಕಾರವು ಅದಕ್ಕೆ ಬೇಕಾದ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಶಾಲಾ ಪೂರ್ವ ಶಿಕ್ಷಣ ವ್ಯವಸ್ಥೆಗೆ ಸೇರಿಸಲಾಗುತ್ತಿದೆ. ಅಲ್ಲದೆ ಫಲಾನುಭವಿಗಳು ನೀಡುವ ಪೌಷ್ಟಿಕ ಆಹಾರ, ಸ್ಥಳೀಯ ತಾಜಾ ಆಹಾರ ಬದಲಿಗೆ ಸಂಸ್ಕರಿಸಿದ ಪ್ಯಾಕೆಟ್ ಆಹಾರ, ನಗದು ವರ್ಗಾವಣೆ ಕೇಂದ್ರೀಕೃತ ಪಡೆಯಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಶುದ್ಧ ಕುಡಿಯುವ ನೀರಿನ ಸೂಕ್ತ ಮೂಲ ಸೌಕರ್ಯ, ಗ್ಯಾಸ್ ಸಂಪರ್ಕ, ಅಡುಗೆ ಕೇಂದ್ರಗಳು, ಬಾಡಿಗೆಗಳನ್ನು ಮಾರುಕಟ್ಟೆಯ ದರಕ್ಕೆ ಅನುಗುಣವಾಗಿ ಹೆಚ್ಚಿಸಬೇಕು. ಮಹಾನಗರಗಳಲ್ಲಿ ಕನಿಷ್ಠ 15,000